ಚುನಾವಣಾ ಪ್ರಚಾರದ ವೇಳೆ ಕರ್ನಾಟಕದಲ್ಲಾದ ಘಟನೆಗಳ ಬಗ್ಗೆ ರಾಜಸ್ಥಾನದಲ್ಲಿ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದ ಘಟನೆ ಬಗ್ಗೆ ರಾಜಸ್ಥಾನದಲ್ಲಿ ಮೋದಿ ಪ್ರಸ್ತಾಪ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ಕೆಲ ದಿನಗಳ ಹಿಂದೆ ಆಗಿತ್ತಲ್ಲ, ಹನುಮಾನ್ ಚಾಲಿಸಾ ಹಾಕಿದಕ್ಕೆ ಹಲ್ಲೆ ಮಾಡಿದ್ರಲ್ಲ, ಆ ಘಟನೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಹನುಮಾನ್ ಚಾಲಿಸಾ ಕೂಡ ಹಾಕಬಾರ್ದ, ಅದನ್ನು ಕೂಡ ಕೇಳಬಾರ್ದ ಅಂತ ರಾಜಸ್ಥಾನದ ಭಾಷಣದ ಸಂದರ್ಭದಲ್ಲಿ ಒಂದು ಸಮಾವೇಶದಲ್ಲಿ ಮಾತಾಡಿದ್ದಾರೆ. साथियों, आज हनुमान जयंती पर आपसे बात करते हुए मुझे कुछ दिन पहले की एक तस्वीर भी याद आ रही है. हो सकता है आप में से बहुतों तक ये खबर नहीं पहुंची होगी. मीडिया का काम था ये बात पहुंचाए, लेकिन नहीं पहुंचाई होगी. वो तस्वीर है कांग्रेस के शासन वाले कर्नाटका की. कुछ दिन पहले वहां एक छोटा दुकानदार, उसको सिर्फ इसलिए बुरी तरह से पीटा गया, लहूलुहान कर दिया गया, क्योंकि वो अपनी दुकान में बैठे बैठे हनुमान चालीसा सुन रहा था. ये कांग्रेस की कर्नाटका की सरकार का काम देखिए. अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था, उसको लहू लहान कर दिया गया. आप कल्पना कर सकते हैं, कांग्रेस के राज में हनुमान चालीसा सुनना भी गुनाह हो जाता है. कांग्रेस के राज में अपनी आस्था का पालन करना भी मुश्किल हो जाता है. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಚುನಾವಣಾ ಪ್ರಚಾರದಲ್ಲಿ ಸಮಾವೇಶಗಳಲ್ಲಿ ಆ ಪಕ್ಷದ ವಿರುದ್ಧ ಅಥವಾ ಈ ಪಕ್ಷದ ವಿರುದ್ಧ ಅವರು ಟೀಕೆ ಮಾಡೋದು ಎಲ್ಲವೂ ಸಾಮಾನ್ಯ. ಬಟ್ ದೂರದ ರಾಜಸ್ಥಾನದಲ್ಲಿ ರಾಜ್ಯದಲ್ಲಾದ ಪ್ರಸಂಗಗಳನ್ನ ನೆನಪಿಸೋದ್ರ ಮುಖಾಂತರ ಕಾಂಗ್ರೆಸ್ ಎಲ್ಲೆಲ್ಲಿದ್ರೆ ಹೇಗೆಲ್ಲ ಅವ್ಯವಸ್ಥೆ ಆಗತ್ತೆ ಅನ್ನೋದ್ರ ಬಗ್ಗೆ ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ವಿದ್ಯಾ, ನೋಡಿ, ರಾಜಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲವಾದಂತ ಪೈಪೋಟಿಯನ್ನ ಬಿಜೆಪಿಗೆ ಕೊಡ್ತಾ ಇರುವಂತದ್ದು. ಹೀಗಾಗಿ ರಾಜಸ್ಥಾನದಲ್ಲಿ ಹೋದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರವನ್ನ ನಿರಂತರವಾಗಿ ಟೀಕಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ಇತ್ತೀಚಿನ ಒಂದು ಭಾಷಣವನ್ನ ಕೂಡ ನೋಡಿದ್ವಿ. ಅವರು ಏನು ಆಸ್ತಿಯನ್ನ ವಿಕೇಂದ್ರೀಕರಣಗೊಳಿಸುವಂತದ್ದು ಅಥವಾ ಕಾಂಗ್ರೆಸ್ನ ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇವತ್ತಿನ ಭಾಷಣದಲ್ಲಿ ಮುಖ್ಯವಾಗಿ ಇವತ್ತು ಹನುಮಾನ್ ಜಯಂತಿ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಧಾರ್ಮಿಕವಾಗಿ ಮತ್ತಷ್ಟು ಬಿಜೆಪಿ ಅಂತ ಸೆಳೆಯುವಂತ ಪ್ರಯತ್ನವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಒಂದು ವೇಳೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ದೇಶದಲ್ಲಿ ಭದ್ರತೆ ಇರಲ್ಲ, ಮತ್ತೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರಲ್ಲ ಅನ್ನುವಂತಹ ಮಾತನ್ನು ಅವರು ಒತ್ತಿ ಹೇಳುವಂತ ಕೆಲಸವನ್ನ ಇವತ್ತಿನ ಭಾಷಣದಲ್ಲಿ ಮಾಡಿರುವಂತದ್ದು. ಅದಕ್ಕೆ ಕರ್ನಾಟಕವನ್ನ ಉದಾಹರಣೆಯಾಗಿ ಕೊಡುವಂತ ಕೆಲಸವನ್ನ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಬೀದಿ ಬೀದಿಗಳಲ್ಲಿ ಬಾಂಬ್ ಸ್ಫೋಟ ಆಗ್ತಾ ಇರುವಂತದ್ದು, ಹನುಮಾನ್ ಚಾಲಿಸವನ್ನ ಪಠಿಸಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವಂತ ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಒಂದ್ ರೀತಿ ಎಲ್ಲಾ ದೃಷ್ಟಿಯಿಂದಲೂ ಕೂಡ ನೋಡಿದ್ರೆ ಲಾ ಅಂಡ್ ಆರ್ಡರ್ ಅಲ್ಲಿ ಸರಿಯಾಗಿಲ್ಲ. ಕಾಂಗ್ರೆಸ್ನ ಆಡಳಿತ ಬಂದ್ರೆ ಅಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಿಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಹನುಮಾನ ಚಾಲಿಸ್ ಹೇಳೋದರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳೋದಿಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾದ್ರೆ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ, ಈ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮತವನ್ನ ನೀಡಬಾರದು. ಈ ಎಲ್ಲಾ ಬೆಳವಣಿಗೆಗಳಿಂದ ದೂರ ಇರಬೇಕು, ಅಂದ್ರೆ ಬಿಜೆಪಿಗೆ ಮತ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತದಾರರನ್ನ ಅದರ ಗಮನ ಸೆಳೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿದ್ಯಾ.